ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕೀರ್ತಿ. ಸೊ ಇನ್ನೂ ಯಾರೆಲ್ಲ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಹಾಕೋ ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಈ ಒಂದು ವ್ಲಾಗ್ ಬಂದು ಶನಿವಾರದ್ದಾಗಿರುತ್ತೆ. ಸೊ ಇವತ್ತು ನನ್ನ ಹಸ್ಬೆಂಡ್ಗೆ ರಜೆ ಇದ್ದಿದ್ದ ಕಾರಣ ನಾವು ಲೇಟಾಗಿ ಎದ್ದಿದ್ದೀವಿ. ಸೊ ಲೇಟಾಗಿ ಎದ್ದಿದ್ದರಿಂದ ಏನಾದರೂ ಸಿಂಪಲಾಗಿ ಟಿಫನ್ ಮಾಡೋಣ ಅಂದ್ಬಿಟ್ಟು ಸೊ ನಾನಿಲ್ಲಿ ಉಪ್ಪಿಟ್ಟನ್ನ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಇಬ್ರಿಗೂ ಉಪ್ಪಿಟ್ಟು ಅಂದರೆ ಅಷ್ಟು ಇಷ್ಟ ಇಲ್ಲ, ಬಟ್ ತರಕಾರಿ ಎಲ್ಲ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸೊ ಉಪ್ಪಿಟ್ಟನ್ನ ಮಾಡ್ತಾಯಿದ್ದೀನಿ. ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟಿಗೆ ನಾನಿಲ್ಲಿ ಒಂದು 5-6 ಬೀನ್ಸ್ನ ಹಚ್ಚಿಟ್ಕೊಂಡಿದ್ದೀನಿ. ಹಾಗೆ ಒಂದು ಕ್ಯಾರೆಟ್ನ ಹಚ್ಚಿಟ್ಕೊತಾ ಇದ್ದೀನಿ. ಸೊ ಸಣ್ಣದಾಗಿ ಹಚ್ಚಿಟ್ಕೋಬೇಕು, ನೀವೇನೇ ತರಕಾರಿ ಯೂಸ್ ಮಾಡೋಂಗಿದ್ರು. ಸೊ ನಾನು ಕೂಡ ಇಲ್ಲಿ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ಹಾಗೆ ನಾನಿಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿನ ತೊಗೊಂಡು ಅದನ್ನು ಉದ್ದುದ್ದಕ್ಕೆ ಹಚ್ಕೋತಾ ಇದ್ದೀನಿ. ಸೊ ನಾವು ಸ್ವಲ್ಪ ಖಾರ ತಿಂತೀವಿ, ಅದರಿಂದ ನಾನು 3 ಹಸಿರು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸೊ ನೀವೇನಾದರೂ ಜಾಸ್ತಿ ಖಾರ ತಿಂತೀರಾ ಅನ್ನೋ ಆಗಿದ್ರೆ ಇನ್ನೂ ಒಂದು 2 ಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೋಬೋದು. ಸೊ ಉದ್ದುದ್ದಕ್ಕೆ ಹಚ್ಕೊಳ್ಳಿ, ಜಾಸ್ತಿ ಸಣ್ಣಕ್ಕೆಲ್ಲ ಹಚ್ಚಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ, ಒಂದು ದೊಡ್ಡ ಸೈಜಿನ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದನ್ನು ಕೂಡ ಅಷ್ಟೇ ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಒಂದು ಈರುಳ್ಳಿನ ಅಷ್ಟೇ ಯೂಸ್ ಮಾಡ್ತಾ ಇದ್ದೀನಿ. ಏನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡೋ ಆಗಿದ್ರೆ ಇನ್ನೂ 2 ಈರುಳ್ಳಿನ ಹಾಕಬಹುದು. ಸೊ ಇದನ್ನು ಕೂಡ ನಾನು ಸಣ್ಣದಾಗಿ ಹಚ್ಕೋತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ನಾನು ಟೊಮೊಟೊನ ಹಚ್ಕೋತಾ ಇದ್ದೀನಿ. ಸೊ ನಾನಿಲ್ಲಿ 2 ಟೊಮೊಟೊನ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸೈಜ್ ಸ್ವಲ್ಪ ಸಣ್ಣ ಇರೋದ್ರಿಂದ ನಾನು 2ನ ಯೂಸ್ ಮಾಡಿದ್ದೀನಿ. ಸೊ ಏನಾದರೂ ದೊಡ್ಡ ಸೈಜ್ ಇದ್ದರೆ 1 ಟೊಮೊಟೊ ಸಾಕಾಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಇವಾಗ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ, ಅದನ್ನು ಕೂಡ ಸಣ್ಣದಾಗಿ ಹಚ್ಕೋಬೇಕು. ಹಾಗೆ ನೆಕ್ಸ್ಟ್ ಇವಾಗ ರವೆನ ಹುರ್ಕೊಳ್ಳೋಣ. ಸೊ ಫಸ್ಟಿಗೆ ನಾನು ಒಂದು ಕಡಾಯಿನ ತೊಗೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ತುಪ್ಪದಲ್ಲೂ ಕೂಡ ಹುರಿಬೋದು, ಅದಕ್ಕಾಗಿ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಸೊ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಾನು ಅರ್ಧ ಕಪ್ ಅಷ್ಟೇ ನಾನಿಲ್ಲಿ ರವೆನ ಹುರ್ಕೋತಾ ಇರೋದು. ಸೊ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಸೊ ಹಾಗೆ ಇಲ್ಲಿ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪನ ತೊಗೊಂಡಿದ್ದೀನಿ. ಸೊ ತುಪ್ಪ ಹಾಗೆ ಎಣ್ಣೆಲಿ ಹುರಿದ್ರೆ ತುಂಬ ಚೆನ್ನಾಗಿರುತ್ತೆ. ಬರೀ ತುಪ್ಪದಲ್ಲೂ ಹುರಿಬೋದು, ಹಾಗೆ ಬರೀ ಎಣ್ಣೆಲೂ ಕೂಡ ಹುರಿಬೋದು. ಬಟ್ ನಾನು 2 ಮಿಕ್ಸ್ ಆಗಿ ಹುರಿತಾ ಇದ್ದೀನಿ. ಸೊ ರವೆ ಕೆಂಪಗಾಗಬೇಕು, ಇಲ್ಲ ಅಂದರೆ ಉಪ್ಪಿಟ್ಟು ಚೆನ್ನಾಗಿ ಆಗಲ್ಲ. ಸೊ ನೀವೆಷ್ಟು ಚೆನ್ನಾಗಿ ರವೆನ ಹುರಿತೀರೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟಾಗುತ್ತೆ. ಸೊ ಇವಾಗ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ನಾನು ಅದನ್ನು ಎತ್ತಿಟ್ಕೊತಾ ಇದ್ದೀನಿ. ಸೊ ನೆಕ್ಸ್ಟ್ ಅದೇ ಬಾಣಲಿಗೆ ನಾನಿಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಸೊ 2 ಸ್ಪೂನಷ್ಟು ಆಯಿಲ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ವಲ್ಪ ಉದ್ದಿನ ಬೇಳೆನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಹುರಿಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಾನು ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಆಗಲೇ ಹಚ್ಕೊಂಡಿರುವಂತಹ ತರಕಾರಿಗಳನ್ನ ಹಾಕೋಬೇಕು. ಫಸ್ಟಿಗೆ ನಾನಿಲ್ಲಿ ಈರುಳ್ಳಿನ ಹಾಕೋತಾ ಇದ್ದೀನಿ. ಸೊ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗಲಿ ಸ್ವಲ್ಪ. ಸೊ ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಹಸಿರು ಮೆಣಸಿನ್ಕಾಯಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಚೆನ್ನಾಗಿ ಬೇಯಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ, ಇದರಿಂದ ಈರುಳ್ಳಿ ಚೆನ್ನಾಗಿ ಬೇಯುತ್ತೆ, ಹಾಗೆ ತರಕಾರಿನೂ ಕೂಡ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ. ಸೊ ಅರಿಶಿಣ ನಾನು ಆಲ್ಮೋಸ್ಟ್ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀನಿ. ಸೊ ಈಗ ಚೆನ್ನಾಗಿ ಫ್ರೈ ಆದಮೇಲೆ ನಾವೇನು ಹಚ್ಕೊಂಡಿದ್ದೋ ತರಕಾರಿನ ಹಾಕೋತಾ ಇದ್ದೀನಿ. ಸೊ ಕ್ಯಾರೆಟ್ ಹಾಗೆ ಬೀನ್ಸ್ನ ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಹಸಿ ಬಟಾಣಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ, ಬಟ್ ನಾನಿಲ್ಲಿ ಚಿಲುಕ್ಸಿರೋಂತಹ ಅವರೆಕಾಯಿ ಇತ್ತು, ಸೊ ನಾನು ಅದನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಎಲ್ಲ ತರಕಾರಿಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೊ ಲಿಡ್ನ ಕ್ಲೋಸ್ ಮಾಡಿಡಿ, ಯಾಕೆಂದರೆ ತರಕಾರಿ ಎಲ್ಲ ಚೆನ್ನಾಗಿ ಬೇಯಬೇಕು. ಅವಾಗವಾಗ ಮಿಕ್ಸ್ ಮಾಡ್ಕೋತಾ ಇರಿ, ಯಾಕೆಂದರೆ ಸಿಯೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್ ಇವಾಗ ಇದು ಚೆನ್ನಾಗಿ ಬೆಂದಾದ್ಮೇಲೆ ನಾನಿಲ್ಲಿ ಟೊಮೊಟೊನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಬೇಯೋದಕ್ಕೆ ಬಿಡಬೇಕು. ಸೊ ಇನ್ನು ಕಾಳೆಲ್ಲ ಚೆನ್ನಾಗಿ ಬೇಯಬೇಕು. ನೆಕ್ಸ್ಟ್ ಇವಾಗ ಮತ್ತೆ ಅದನ್ನು ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಕಾಳೆಲ್ಲ ಬೆಂದಿದೆಯಾ ಅಂತ ನೋಡ್ಕೊಳ್ಳಿ. ಸೊ ಇವಾಗ ನಾನು ಆಲ್ಮೋಸ್ಟ್ ಎಲ್ಲ ಬೆಂದಿದೆ ತರಕಾರಿ ಎಲ್ಲ. ಸೊ ಇವಾಗ ನಾನು ನೀರನ್ನ ಹಾಕೋತಾ ಇದ್ದೀನಿ. ಸೊ ನಾನಿಲ್ಲಿ ಮೆಜರ್ಮೆಂಟ್ ತೊಗೊಂಡೆಲ್ಲ ಮಾಡ್ತಾ ಇಲ್ಲ. ಸೊ ನಾನು ಅರ್ಧ ಕಪ್ಪಿಗೆ ಸ್ವಲ್ಪ ನೀರು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಕೆಲವರು ಗಟ್ಟಿಯಾಗಿರಬೇಕು ಅಂತಾರೆ, ಇನ್ನು ಕೆಲವರು ತೆಳುವಾಗಿರಬೇಕು ಅಂತಾರೆ. ಸೊ ನಮಗೆ ತೆಳುವಾಗಿದ್ರೇ ಇಷ್ಟ, ಅದರಿಂದ ನಾನು ಅರ್ಧ ಕಪ್ಪಿಗೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಇಲ್ಲಿ ಉಪ್ಪನ್ನ ಹಾಕಿ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಸೊ ಚೆನ್ನಾಗಿ ಕುದಿಬೇಕು. ಹಾಗೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ನೀವು ಹುರಿದಿರುವಂತಹ ರವೆನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಮಿಕ್ಸ್ ಮಾಡೋದು ನಿಲ್ಲಿಸ್ಬೇಡಿ, ಯಾಕೆಂದರೆ ಗಂಟಾಗೋ ಚಾನ್ಸಸ್
ಚಾನ್ಸಸ್ ಇರುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಉಪ್ಪಿಟ್ಟಿಗೆ ತುಪ್ಪ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಸೊ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡಿ. ಹಾಗೆ ಇಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಚೆನ್ನಾಗಿ ಬೆಂದಿದೆ. ಸೊ ನಾನು ಮತ್ತೆ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ. ಲಾಸ್ಟಲ್ಲಿ ನಾನು ಇದಕ್ಕೆ ಕೊರಿಯಂಡರ್ನ ಹಾಕಿ ಲಿಡ್ನ ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಟ್ರೆ ಉಪ್ಪಿಟ್ಟು ರೆಡಿ ಆಗುತ್ತೆ. ಸೊ ಇಬ್ಬರು ಟಿಫನ್ ಎಲ್ಲ ಮುಗಿಸ್ಕೊಂಡ್ವಿ. ಸೊ ಇವತ್ತು ಸ್ವಲ್ಪ ಫ್ರಿಡ್ಜ್ ಕ್ಲೀನ್ ಮಾಡೋದಿತ್ತು. ಸೊ ಅದರಿಂದ ಬೇಗ ಅಡುಗೆ ಮಾಡೋಣ ಅಂದ್ಬಿಟ್ಟು ಅವರೆಕಾಳನ್ನ ನೆನೆ ಹಾಕಿದ್ದೆ. ಸೊ ಅದನ್ನು ಚಿಲುಕಿಸ್ತಾ ಇದ್ದೀವಿ ಇಬ್ಬರು. ಸೊ ನಾನಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಅಡುಗೆ ಎಲ್ಲ ಮುಗಿದ್ರೆ ಆರಾಮಾಗಿ ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ಕೋಬೋದು ಅಂದ್ಬಿಟ್ಟು. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ನ ತೊಗೊಂಡು ಅದಕ್ಕೆ 2 ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಹಾಗೆ 3 ಟೊಮೊಟೊ ಹಾಗೆ 3 ಸ್ಪೂನಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ 2 ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕೋತಾ ಇದ್ದೀನಿ. ಸೊ ಇದು ಮನೆಯಲ್ಲೇ ಮಾಡಿರುವಂತಹ ಸಾಂಬಾರು ಪುಡಿ. ಸೊ ಹಾಗೆ ಸ್ವಲ್ಪ ಹುಣಸೆ ಹಣ್ಣನ್ನ ಹಾಕ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಸ್ವಲ್ಪ ನೀರನ್ನ ಬಿಟ್ಟು ರುಬ್ಕೊಂಡು ಬರೋಣ. ಸೊ ನಾನಿಲ್ಲಿ ಮಾಡ್ತಾ ಇರೋವಂತಹ ಸಾರು ಬಂದು ಚಿಳ್ಕವರೆಕಾಳು ಸಾರು. ಸೊ ಕೆಲವರು ಬೇರೆ ಹೆಸರಿಂದ ಕರಿತೀರ. ಸೊ ನಾನು ಕರೆಯೋದು ಚಿಳ್ಕವರೆಕಾಳು ಸಾರು ಅಂತ. ಸೊ ಫಸ್ಟಿಗೆ ನಾನಿಲ್ಲಿ ಒಂದು ಕುಕ್ಕರ್ನ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ನಾನು ಆಲೂಗೆಡ್ಡೆ ಹಾಗೆ ಚಪ್ರದ ಅವರೆಕಾಯಿನ ಹಾಕ್ಕೊಂಡಿದ್ದೀನಿ. ಸೊ ಚಪ್ರದ ಅವರೆಕಾಯಿ ಇತ್ತು ಮನೆಯಲ್ಲಿ, ಅದನ್ನು ಕೂಡ ಯೂಸ್ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಹಾಗೆ ನೆಕ್ಸ್ಟ್ ಇದಕ್ಕೆ ನಾವೇನು ಚಿಲುಕಿಸಿದ್ದು ಅವರೆಕಾಯಿನ ಅದನ್ನು ಕೂಡ ನಾನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಹಾಗೆ ಇಲ್ಲಿ ಸ್ವಲ್ಪ ಅರಿಶಿಣ, ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಫ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕಾಳು ಕೂಡ. ಸೊ ನೆಕ್ಸ್ಟ್ ಇವಾಗ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ರುಬ್ಕೊಂಡಿದ್ದೋ ಮಸಾಲೆನ ಅದನ್ನು ನಾನು ಹಾಕೋತಾ ಇದ್ದೀನಿ. ಮಸಾಲೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ನೀರು ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಳ್ಳಿ. ಸೊ ನಾನಿಲ್ಲಿ ಒಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಸೊ ತುಂಬ ತೆಳುವಾಗೂ ಮಾಡ್ತಿಲ್ಲ, ತುಂಬ ಗಟ್ಟಿಯಾಗೂ ಮಾಡ್ತಿಲ್ಲ. ಸೊ ಮೀಡಿಯಮಾಗಿ ಮಾಡ್ತಾಯಿದ್ದೀನಿ. ಸೊ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡ್ತಾಯಿದ್ದೀನಿ. ಸೊ 2 ವಿಷಲ್ ಆದರೆ ಸಾಕಾಗುತ್ತೆ, ಏಕೆಂದರೆ ಅವರೆಕಾಳು ಚಿಲುಕಿಸಿರೋದ್ರಿಂದ ಜಾಸ್ತಿ ಬೆಂದರೆ ಚೆನ್ನಾಗಿರಲ್ಲ. ಸೊ ನಾನು ಅಡುಗೆ ಮಾಡೋ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗೋಗಿತ್ತು. ಅದರಿಂದ ಊಟ ಮಾಡಿಕೊಂಡೆ ಫ್ರಿಡ್ಜೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಇಬ್ಬರು ಕೂಡ ಊಟನ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ನೋಡ್ತಿರ್ಬೋದು ಅನ್ನ ಹಾಗೆ ಸಾಂಬಾರು, ಸ್ವಲ್ಪ ತುಪ್ಪನ ಹಾಕ್ಕೊಂಡು ಊಟ ಎಲ್ಲ ಮುಗಿಸ್ಕೊಂಡ್ವಿ. ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಅದಾದಮೇಲೆ ನಾವು ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಸೊ ಬಿಫೋರ್ ಈ ರೀತಿ ಕಾಣಿಸ್ತಾ ಇದೆ. ಸೊ ಫುಲ್ಲು ಮೆಸ್ಸಿಯಾಗಿದೆ. ಸೊ ಇದನ್ನೆಲ್ಲ ಎತ್ತಿಟ್ಟು ಕ್ಲೀನ್ ಮಾಡ್ಕೋಬೇಕು. ಸೊ ಕ್ಲೀನ್ ಮಾಡೋಕ್ಕೂ ಮುಂಚೆ ನಾನಿಲ್ಲಿ ಒಂದಷ್ಟು ಐಟಮ್ಸ್ನ ಹಾಕ್ಕೊಂಡು ಕ್ಲೀನ್ ಮಾಡ್ತೀನಿ. ಸೊ ಏನದು ಅಂತ ತೋರಿಸ್ಕೊಡ್ತೀನಿ. ಸೊ ಫಸ್ಟಿಗೆ ನಾನು 2 ಲೋಟ ವಾಟರ್ನ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪು, ಹಾಗೆ ಒಂದಷ್ಟು ಬೇಕಿಂಗ್ ಸೋಡಾನ ತೊಗೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಹೋಳನಷ್ಟು ನಿಂಬೆ ಹುಳಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದನ್ನು ಹಾಕೋದ್ರಿಂದ ಯಾವುದೇ ಥರದ ಫ್ರಿಡ್ಜಲ್ಲಿ ಬ್ಯಾಡ್ ಸ್ಮೆಲ್ ಇದ್ದರೂ ಕೂಡ ಹೋಗುತ್ತೆ. ಸೊ ಹಾಗೆ ಏನಾದರೂ ಕರೆ ಏನಾದರೂ ಇದ್ದರೂ ಕೂಡ ಹೋಗುತ್ತೆ. ಸೊ ನೀವು ಒಳಗಡೆ ಒರೆಸ್ಕೋಬೇಕಾಗುತ್ತೆ, ಯಾವುದೇ ಕಾರಣಕ್ಕೂ ಹೊರಗಡೆ ಒರೆಸೋಕೆ ಹೋಗಬೇಡಿ. ಯಾಕೆಂದರೆ ನಿಂಬೆಹಣ್ಣು ಹಾಕಿರೋದ್ರಿಂದ ಅದರಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರೋದ್ರಿಂದ ಸೊ ಫುಲ್ಲು ವೈಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಒಳಗಡೆ ನಾನು ತೋರಿಸ್ತಾ ಇದ್ದೀನಲ್ಲ ಅಲ್ಲಿ ಮಾತ್ರ ನೀವು ಒರೆಸ್ಕೊಳ್ಳಿ. ಸೊ ಹೊರಗಡೆ ಎಲ್ಲ ಒರೆಸೋಕೆ ಹೋಗಬೇಡಿ. ಸೊ ಈಗ ಇದನ್ನೆಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಸೊ ಕರೆ ಇದ್ದರೂ ಹೋಗುತ್ತೆ, ಹಾಗೆ ಫ್ರೆಶ್ ಫೀಲ್ ಅನಿಸುತ್ತೆ. ಸೊ ಒಳಗಡೆ ಹಾಗೆ ಡೋರ್ ಸ್ಟೆಪ್ ಏನಿದೆ ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡಿದ್ದೀನಿ. ಸೊ ಈಗ ನಾನಿಲ್ಲಿ ಐಟಮ್ಸ್ಗಳು ಏನೇನಿದೆ ಅದನ್ನೆಲ್ಲನೂ ಜೋಡಿಸ್ಕೋಬೇಕು. ಅದಕ್ಕೂ ಮುಂಚೆ ನಾನು ಎಲ್ಲನೂ ಒರೆಸ್ಕೊತಾ ಇದ್ದೀನಿ. ನೋಡ್ತಿರ್ಬೋದು ಎಷ್ಟು ಐಟಮ್ಸ್ಗಳನ್ನ ನಾನು ಫ್ರಿಡ್ಜಲ್ಲಿ ಇಟ್ಟಿದ್ದೆ ಅಂತ. ಸೊ ಇದನ್ನೆಲ್ಲ ಎತ್ತಿಟ್ಟು ನಾನು ಎಷ್ಟಾಗುತ್ತೋ ಅಷ್ಟು ಕಮ್ಮಿನೇ ಇಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಏನು ಬಾಕ್ಸ್ ಎಲ್ಲ ಇಟ್ಟಿದ್ದೆ ಅದರಲ್ಲೆಲ್ಲ ನಾನು ಮಸಾಲ ಐಟಮ್ಸ್ನ ಇಟ್ಕೊಂಡಿದ್ದೆ. ಸೊ ಹಾಗೆ ಮೀಶೋಯಿಂದ ಒಂದು ಪ್ರಾಡಕ್ಟ್ನ ನಾನು ತರಿಸಿದ್ದೆ. ಸೊ ಅದು ಫ್ರಿಡ್ಜ್ ಕ್ಲೀನ್ ಮಾಡೋ ಟೈಮಲ್ಲಿ ಹಾಕೋಣ ಅಂತ. ಸೊ ಇವಾಗ ಅದನ್ನು ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಾಗೆ ಮಸಾಲ ಪ್ಯಾಕೆಟ್ ಎಲ್ಲ ಓಪನ್ ಆಗಿದ್ದು, ಸೊ ಅದನ್ನು ಕೂಡ ನಾನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ಮಿನಿ ಸೀಲಿಂಗ್ ಮಿಷಿನ್ನ ಯೂಸ್ ಮಾಡಿಕೊಂಡು ಸೊ ಇದನ್ನು ಕೂಡ ಮೀಶೋ ಹಾಲಲ್ಲಿ ಹಾಕಿದ್ದೀನಿ. ಸೊ ಇನ್ನೂ ಯಾರೆಲ್ಲ ಆ ಒಂದು ವಿಡಿಯೋನ ನೋಡಿಲ್ಲ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಇದೆ. ಸೊ ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ನೋಡ್ತಿರ್ಬೋದು ನಾನು ಯಾವ ರೀತಿ ಜೋಡಿಸ್ಕೊತಾ ಇದ್ದೀನಿ ಅಂದ್ಬಿಟ್ಟು. ಸೊ ಎಲ್ಲನೂ ನಾನು ಈ ಥರನೇ ಜೋಡಿಸ್ಕೊತಾ ಇದ್ದೀನಿ. ಹಾಗೆ ಒಂದಷ್ಟು ಕಾಳು ಐಟಮ್ಗಳಾಗಿರ್ಬೋದು, ಬೇಳೆ ಆಗಿರ್ಬೋದು ಎಲ್ಲನೂ ಕೂಡ ನಾನು ಬಾಕ್ಸಲ್ಲೇ ಎತ್ತಿಟ್ಟಿದ್ದೆ. ಸೊ ಬಾಕ್ಸ್ ಹಾಕಿರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಸೊ ಅದರಿಂದ ನಾನು ಇದಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಇದಕ್ಕೆ ಜೋಡಿಸ್ತಾ ಇದ್ದೀನಿ. ಸೊ ಒಂದಷ್ಟು ನಾನು ಬಾಕ್ಸ್ ಹಿಡ್ಕೋತಾ ಇದ್ದೀನಿ. ಸೊ ಎಲ್ಲನೂ ಇದರಲ್ಲೇ ಜೋಡಿಸೋದಕ್ಕಾಗಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ನಾನು ಇದರೊಳಗೆ ಜೋಡಿಸ್ಕೊಂಡು ಇನ್ನು ಮಿಕ್ಕಿದ ಬಾಕ್ಸ್ನ ನಾನು ಹಾಗೆ ಇಡ್ತಾಯಿದ್ದೀನಿ. ಸೊ ಆದಷ್ಟು ನಾನು ಕಮ್ಮಿ ಮಾಡ್ಕೋತಾ ಇದ್ದೀನಿ. ಸೊ
ಸೊ ಎಲ್ಲನೂ ಒರೆಸಿ ಎತ್ತಿಡ್ಕೊತಾ ಇದ್ದೀನಿ. ಸೊ ಹಾಗೆ ನಾನಿಲ್ಲಿ ಬಾಕ್ಸ್ ಅಥವಾ ಅದನ್ನೆಲ್ಲ ಒರೆಸ್ಕೊತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡು ಕೂಡ ನನಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಸೊ ಅವ್ರು ಬಂದು ಸೊ ಫ್ರಿಡ್ಜ್ದು ಏನೇನು ಸ್ಟೆಪ್ಸ್ ಇದೆ ಅದನ್ನೆಲ್ಲ ಒರೆಸ್ಕೊಡ್ತಾ ಇದ್ದಾರೆ. ಸೊ ನಾನು ಇಲ್ಲಿ ಮಿಕ್ಕಿದ್ದನ್ನು ಮಾಡ್ಕೊತಾ ಇದ್ದೀನಿ. ಅವರು ಕೂಡ ನನಗೆ ಎಲ್ಲ ವಿಷಯದಲ್ಲೂ ಹೆಲ್ಪ್ ಮಾಡ್ತಾರೆ. ಸೊ ಹಾಗೆ ಈ ಒಂದು ಬಾಕ್ಸ್ನ ನಾನು ತರಕಾರಿಗಳು ಇಡೋದಕ್ಕೆ ಅಂತ ತರಿಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿದ್ದಾವೆ, ಆರಾಮಾಗಿ ಇಡ್ಬೋದು ತರಕಾರಿನ. ಸೊ ಹಾಗೆ ನಾನು ಇದನ್ನು ಫ್ಲಿಪ್ಕಾರ್ಟಲ್ಲಿ ತರಿಸಿದ್ದು, ತುಂಬ ಚೆನ್ನಾಗಿದೆ. ಸೊ ಇವಾಗೆಲ್ಲ ನಾನು ಜೋಡಿಸಾಗಿದೆ. ಸೊ ಎಲ್ಲಿ ಏನೇನು ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು ಅಂಥದ್ದು. ಸೊ ಇಲ್ಲಿ ಮಾಮೂಲಿ ಐಸ್ ನಾನು ಏನು ಇಟ್ಟಿಲ್ಲ ಅಲ್ಲಿ. ಸೊ ಖಾಲಿನೇ ಇದೆ. ಸೊ ಇಲ್ಲಿ ನೋಡಿದ್ರು ಮೊಸರು ಹಾಗೆ ನಾನು ಹಾಲನ್ನ ಇಟ್ಟಿದ್ದೀನಿ. ಸೊ ಇಲ್ಲಿ ಹೂವು ಹಾಗೆ ಮೆಣಸಿನ್ಕಾಯಿ ಹಾಗೆ ಇಲ್ಲಿ ಒಂದಷ್ಟು ಪೌಡರ್ಸ್ನ ಇಟ್ಕೊಂಡಿದ್ದೀನಿ. ಡೇಟ್ಸ್ ಆಗಿರ್ಬೋದು ಅವನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಇಲ್ಲಿ ನಾನು ಪಾಸ್ತಾ ಇಟ್ಕೊಂಡಿದ್ದೀನಿ. ಹಾಗೆ ಒಂದಷ್ಟು ಐಟಮ್ಸ್ಗಳು ಇಟ್ಕೊಂಡಿದ್ದೀನಿ. ಸೊ ಇಲ್ಲಿ ಪಲಾವ್ ಎಲ್ಲ ಇಟ್ಕೊಂಡಿದ್ದೀನಿ. ಹಾಗೆ ಓಟ್ಸ್ ಇಟ್ಕೊಂಡಿದ್ದೀನಿ. ಹಾಗೆ ಶಾವಿಗೆ. ಸೊ ಈ ಥರ ಒಂದಷ್ಟು ಐಟಮ್ಸ್ಗಳನ್ನ ಐಟಮ್ನ ಬಾಕ್ಸಿಗೆ ಹಾಕಿಟ್ಟಿದ್ದೀನಿ. ಸೊ ಹಾಗೆ ಕೆಳಗಡೆ ಬಂದರೆ ಸ್ಟೆಪ್ಪಲ್ಲಿ ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ. ಸೊ ಕ್ಯಾರೆಟ್ ಇದೆ, ಹಾಗೆ ಗುಂಡು ಬದನೆಕಾಯಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬೀನ್ಸು, ಸೊ ಕ್ಯಾಪ್ಸಿಕಮ್ಮು, ಹಾಗೆ ಚಪ್ರದ ಅವರೆಕಾಯಿ, ಹಾಗೆ ಆಲೂಗೆಡ್ಡೆ. ಇದಿಷ್ಟು ನಾನು ಆ ಒಂದು ಕೆಳಗಡೆ ಸ್ಟೆಪ್ನಲ್ಲಿ ಇಟ್ಕೊಟ್ಟಿದ್ದೀನಿ. ಸೊ ಅದ್ರ ಕೆಳಗಡೆ ಬಂದು ಒಂದು ಸ್ಟೆಪ್ನಲ್ಲಿ ಒಂದಷ್ಟು ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ. ಹಾಗೆ ಕಾಯಿ, ಒಂದಷ್ಟು ಸೊಪ್ಪು ಐಟಮ್ನ ನಾನು ಇಟ್ಕೊಂಡಿದ್ದೀನಿ. ಇಷ್ಟು ಬಂದು ನಾನು ಇಲ್ಲಿ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ. ಸೊ ಹಾಗೆ ಡೋರ್ ಸ್ಟೆಪ್ನಲ್ಲಿ ಏನು ಇಟ್ಕೊಂಡಿದ್ದೀನಿ ಅಂದರೆ ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂದರೆ, ಸೊ ಇಲ್ಲಿ ನೋಡ್ತಿರ್ಬೋದು, ಇದು ನಾನು ಮೀಶೋಯಿಂದ ತರಿಸಿರೋ ಅಂಥದ್ದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇನ್ನು ಯಾರೆಲ್ಲ ನಾನು ಮೀಶೋ ಹಾಲ್ ನೋಡಿಲ್ಲ, ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ಇದೆ, ನೋಡ್ಕೊಂಡು ಬನ್ನಿ. ಸೊ ಇಲ್ಲಿ ನಾನು ಒಂದಷ್ಟು ಐಟಮ್ಸ್ನ ಜೋಡಿಸ್ಕೊಂಡಿದ್ದೀನಿ. ಸೊ ಇಲ್ಲಿ ಧನಿಯಾ ಕಾಳಿದೆ, ಹಾಗೆ ಬಟಾಣಿ ಇದೆ, ಹಾಗೆ ಬೆಲ್ಲ, ಹಾಗೆ ಒಂದಷ್ಟು ಐಟಮ್ಸ್ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ನೂಡಲ್ಸ್ನ ಇಟ್ಕೊಂಡಿದ್ದೀನಿ. ಸ್ಟೆಪ್ಪಲ್ಲಿ ಇನ್ನೂ ಏನು ಇಟ್ಕೊಂಡಿಲ್ಲ. ಇಲ್ಲಿ ಮೊಟ್ಟೆ ಇಟ್ಕೋಬೋದು. ಸೊ ಇಲ್ಲಿ ಕಾಳುಗಳನ್ನ ಇಟ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈ ಒಂದು ಸ್ಟೆಪ್ಪಲ್ಲಿ ಮಸಾಲ ಐಟಮ್ನ ಇಟ್ಕೊಂಡಿದ್ದೀನಿ ಅಲ್ಲಿ. ಸೊ ಇದು ಕೂಡ ಒಂದಷ್ಟು ಮಸಾಲ ಐಟಮ್ಸು. ಸೊ ಇಲ್ಲಿ ಕಡಲೆ ಹಾಗೆ ರವೆ ಎಲ್ಲ ಇಟ್ಕೊಂಡಿದ್ದೀನಿ. ಬೇಳೆ ಹಾಗೆ ಹೆಸರು ಕಾಳನ್ನ ನಾನು ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ. ಸೊ ಈ ಒಂದು ಸ್ಟೆಪ್ಪಲ್ಲಿ ನಾನು ನನ್ನ ಒಂದು ನೇಲ್ ಪಾಲಿಷ್ನ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಫ್ರಿಡ್ಜಲ್ಲಿ ಇಟ್ಟರೆ ಬೇಗ ಹಾಳಾಗಲ್ಲ ಅಂತ ಇಟ್ಕೊಂಡಿದ್ದೀನಿ. ಹಾಗೆ ಕೆಲವೊಂದಷ್ಟು ಡ್ರೈ ಫ್ರೂಟ್ಸ್ನ ಇಟ್ಕೊಂಡಿದ್ದೀನಿ. ಸೊ ಇದು ಬಂದು ಸೋಯಾ ಸಾಸ್ ಇಟ್ಕೊಂಡಿದ್ದೀನಿ. ಹಾಗೆ ಟೊಮೊಟೊ ಕೆಚಪ್ನ ಇಟ್ಕೊಂಡಿದ್ದೀನಿ. ಸೊ ಏನಾದರೂ ಸ್ನ್ಯಾಕ್ಸಿಗೆ ಯೂಸ್ ಮಾಡೋದಕ್ಕೆ ಅಂತ ನಾನು ಟೊಮೊಟೊ ಕೆಚಪ್ನ ತಂದು ಇಟ್ಕೊಂಡಿದ್ದೀನಿ. ಸೊ ತುಂಬ ಸಿಂಪಲಾಗಿ ಇಟ್ಕೊಂಡಿದ್ದೀನಿ. ತುಂಬ ಐಟಮ್ ಎಲ್ಲ ನಾನು ಜೋಡಿಸ್ಕೊಂಡಿಲ್ಲ. ಸೊ ಬಿಫೋರ್ ನೀವು ನೋಡ್ತಿರ್ಬೋದು ಎಷ್ಟು ಐಟಮ್ಸ್ನ ನಾನು ಇಟ್ಕೊಂಡಿದ್ದೆ ಅಂತ. ಸೊ ಆಫ್ಟರ್ ಲುಕ್ ಈ ಥರ ಕಾಣಿಸ್ತಾ ಇದೆ. ಸೊ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ಹಾಗೆ ಮನೆ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ತಾ ಇದ್ದೀನಿ. ಸೊ ಅದೆಲ್ಲ ಎತ್ತಿಡೋ ಅಷ್ಟರಲ್ಲಿ ಫುಲ್ಲು ಗಲೀಜಾಗಿಬಿಟ್ಟಿತ್ತು. ಮನೆ ಒರೆಸೋಣ ಅಂದ್ಬಿಟ್ಟು ಸೊ ಕಸ ಎಲ್ಲ ತೆಗಿತಾ ಇದ್ದೀನಿ. ಸೊ ಹಾಗೆ ಇವಾಗ ಕಸ ಎಲ್ಲ ತೆಗ್ದಾದ್ಮೇಲೆ ನಾನು ಮನೆ ಒರೆಸ್ಕೊತಾ ಇದ್ದೀನಿ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ನಾನು ಮನೆ ಒರೆಸೋದಕ್ಕೆ ಏನೆಲ್ಲ ವಸ್ತುಗಳನ್ನ ಯೂಸ್ ಮಾಡ್ತೀನಿ ಅಂತ. ಸೊ ಹೊಸ್ದಾಗಿ ಯಾರಾದರೂ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ಮನೆ ಒರೆಸೋದಕ್ಕೆ ಏನೆಲ್ಲ ಯೂಸ್ ಮಾಡಿ ಒರೆಸ್ಕೋಬೇಕು ಅಂತ. ಸೊ ನೋಡಿಲ್ಲ ಅಂತ ಅಂದರೆ ಅಲ್ಲೋಗಿ ನೋಡಿ.
ಸೊ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ನೆಕ್ಸ್ಟ್ ಇವಾಗ ಸಂಜೆ ಆಗಿದ್ದರಿಂದ ಸೊ ಸ್ನಾನ ಎಲ್ಲ ಮುಗಿಸಿ ಪೂಜೆ ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಪೂಜೆನೂ ಕೂಡ ಅಷ್ಟೇ ಇವತ್ತು ಏನು ವಾರ ಏನು ಇರಲಿಲ್ಲ. ಸೊ ಜಸ್ಟ್ ಹಾಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ನಲ್ಲ, ಹಾಗೆ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಸೊ ಹಾಗೆ ಇಲ್ಲಿ ಹೂವೆಲ್ಲನೂ ಮುಡಿಸ್ತಾ ಇದ್ದೀನಿ. ಸೊ ಇವತ್ತು ಕೂಡ ಸೇವಂತಿಗೆನೇ ಇತ್ತು. ಸೊ ಸೇವಂತಿಗೆ ಎಲ್ಲ ಮುಡಿಸಿ ಪೂಜೆ ಮಾಡ್ತಾಯಿದ್ದೀನಿ. ಹೂವು ಎಲ್ಲ ಮಡಿಸಿದ್ದಾಯಿತು. ಸೊ ಇವಾಗ ನಾನು ದೀಪ ಹಚ್ಚಿ ಗಂಧದ ಕಡ್ಡಿನ ಬೆಳಗ್ತಾ ಇದ್ದೀನಿ. ಸೊ ಒಳಗಡೆ ಎಲ್ಲ ಪೂಜೆ ಮಾಡಿ ಈಗ ಹೊರಗಡೆನೂ ಕೂಡ ಪೂಜೆ ಮಾಡ್ಕೊಂಡು ಬಂದೆ. ಸೊ ಇವತ್ತು ಅಷ್ಟೇ ನಾನು ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು. ಸೊ ಪೂಜೆ ಎಲ್ಲ ಮುಗಿಸಿದ್ದಾಯಿತು. ಸೊ ನಾನು ರಾತ್ರಿ ಊಟಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಅನ್ನ ಹಾಗೆ ಸಾಂಬಾರಿತ್ತು. ಸೊ ಅದಕ್ಕೆ ನಾನೀಗ ಮುದ್ದೆ ತಿರ್ಬೋಣ ಅಂದ್ಬಿಟ್ಟು ಮುದ್ದೆ ಇಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ತಿರ್ಬೋದು. ಫಸ್ಟಿಗೆ ಇಲ್ಲಿ ಮುದ್ದೆ ಮಾಡುವಂತಹ ಪಾತ್ರೆನ ಇಟ್ಕೊಂಡಿದ್ದೀನಿ. ಅದಕ್ಕೆ ನಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಸೊ 2 ಮುದ್ದೆ ಅಷ್ಟೇ ನಾನು ಮಾಡ್ತಿರೋದು. ಸೊ ಅದರಿಂದ ನೀರು ಕ್ವಾಂಟಿಟಿ ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನಾನಿಲ್ಲಿ ರಾಗಿ ಹಿಟ್ಟನ್ನ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ. ಸೊ ಅದಷ್ಟು ಹಾಕಾದ್ಮೇಲೆ ಚೆನ್ನಾಗಿ ನೀರು ಕುದಿಬೇಕು. ಸೊ ನೆಕ್ಸ್ಟು ನೀರು ಚೆನ್ನಾಗಿ ಕುದ್ದಾದ್ಮೇಲೆ ಸೊ ಈಗ ನಾನು ರಾಗಿ ಹಿಟ್ಟನ್ನ ಹಾಕೋತಾ ಇದ್ದೀನಿ. ಸೊ 2 ಮುದ್ದೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನಿಲ್ಲಿ ಹಾಕೋತಾ ಇದ್ದೀನಿ. ಸೊ ಇದಿಷ್ಟು ಹಾಕಾದ್ಮೇಲೆ ನಾನು ಮುದ್ದೆಗೆ ಅಂತಲೇ ಇಟ್ಕೊಂಡಿರೋಂತಹ ಕೋಲಿಂದ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಸೊ ಹಿಟ್ಟು ಬೇಯೋದಕ್ಕೆ ಬಿಡ್ತಾಯಿದ್ದೀನಿ. ಸೊ ಹಿಟ್ಟು ಚೆನ್ನಾಗಿ ಬೇಯಬೇಕು, ಇಲ್ಲಾಂದರೆ ಗಂಟು ಗಂಟಾಗುತ್ತೆ. ಸೊ ತೆಳುವಾದರೂ ಗಂಟಾಗುತ್ತೆ. ಸೊ ನೀಟಾಗಿ ನೋಡಿ ಮುದ್ದೆ ಬೇಯಿಸಿ. ಸೊ ಚೆನ್ನಾಗಿ ಬೆಂದಾದಮೇಲೆ ನಾನು ಇಲ್ಲಿ ತಿರ್ಕೋತಾ ಇದ್ದೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಸೊ ಗಂಟಿಲ್ದಂಗೆ ತಿರ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ಇಲ್ಲಿ ತಿರುವಿದೆಲ್ಲ ಆದಮೇಲೆ ನಾನು ಮತ್ತೆ ಇಲ್ಲಿ ಬೇಯಿಸ್ತಾ ಇದ್ದೀನಿ. ಸೊ ಬೆಂದಿರೋದು ಗೊತ್ತಾಗುತ್ತೆ. ಸೊ ಕೈಗೆ ಏನಾದರೂ ಅಂಟಿಸ್ತಾ ಇದ್ದರೆ ಅದು ಬೆಂದಿರಲ್ಲ. ಸೊ ಒಂದು ಸ್ವಲ್ಪ ಕೈಗೆ ನೀರನ್ನ ಮಾಡಿಕೊಂಡು ನೋಡಿ ಚೆನ್ನಾಗಿ ಬೆಂದಿದೆಯೋ ಇಲ್ವೋ ಅಂತ. ಸೊ ನಾನೀಗ ಎಲ್ಲ ಬೆಂದಾದಮೇಲೆ ಮುದ್ದೆನ ಕಟ್ತಾ ಇದ್ದೀನಿ. ಸೊ ನಮ್ಮಿಬ್ಬರಿಗೆ ಎಷ್ಟು ಬೇಕು ನೋಡ್ಕೊಂಡು ಕಟ್ಕೋತಾ ಇದ್ದೀನಿ. ಹಾಗೆ ನೀವು ಯಾವ ರೀತಿ ಮುದ್ದೆ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ನಮ್ಮ ಮನೇಲಿ ದಿನಕ್ಕೆ ಒಂದು ಸಲನಾದರೂ ಮುದ್ದೆ ಇರಲೇಬೇಕು. ಸೊ ನನ್ನ ಹಸ್ಬೆಂಡ್ಗಂತೂ ಮುದ್ದೆ ಅಂದರೆ ತುಂಬ ಇಷ್ಟ. ಸೊ ಅದರಿಂದ ನಾನು ಒನ್ ಟೈಮ್ ಆದರೂ ಮುದ್ದೆ ಮಾಡೇ ಮಾಡ್ತೀನಿ. ಹಾಗೆ ನೀವು ಕೂಡ ಮನೆಯಲ್ಲಿ ಆದಷ್ಟು ಮುದ್ದೆನ ಮಾಡ್ಕೊಳ್ಳಿ. ಸೊ ಮುದ್ದೆ ತಿನ್ನೋದ್ರಿಂದ ನೀವು ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಎಲ್ರಿಗೂ ಗೊತ್ತು. ಸೊ ಅದರಿಂದ ನಾನು ಒನ್ ಟೈಮ್ ಆದರೂ ಮುದ್ದೆ ಮಾಡ್ತೀನಿ. ಆದಷ್ಟು ನಾನು ನೈಟ್ ಟೈಮೇ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ನೋಡ್ತಿರ್ಬೋದು ನಾನು 2 ಮುದ್ದೆನ ಮಾಡ್ಕೊಂಡಿದ್ದೀನಿ. ಸೊ ಮಧ್ಯಾಹ್ನ ಮಾಡಿದಂತಹ ಸಾಂಬಾರಿಗೆ ನಾನಿಲ್ಲಿ ಮುದ್ದೆನ ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿಗೆ ನನ್ನ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಬಾಯ್.